ಇವತ್ತು ನಾನು ನಮ್ ಫ್ರೆಂಡ್ ಒಂದ್ ಮದ್ವೆಗೆ ಹೋಗಿದ್ವಿ. ಮದ್ವೆ ಊಟ ಮಾಡ್ತಿದ್ದಾಗ ನಮ್ ಫ್ರೆಂಡ್ಗೆ ಒಂದ್ ಲಡ್ಡು ಹಾಕಿದ್ದಿಲ್ಲ. ಅದಕ್ಕೆ ನಮ್ ಫ್ರೆಂಡ್ ಸಣ್ಣ ಹುಡುಗರು ಪ್ಲೇಟ್ ಅಲ್ಲಿ ಒಂದ್ ಲಡ್ಡು ಇಸ್ಕನಕ್ ಹೋದ್ರೆ ಸಣ್ಣ ಹುಡುಗರು ಏನಂದ್ರು ಗೊತ್ತಾ? ನಾನು ಕನ್ನಡಿಗ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಮೋದಿನ್ ಕನ್ನಡಿಗ. ಇವತ್ತು ನಾನು ನಮ್ ಫ್ರೆಂಡ್ ಒಂದ್ ಮದ್ವೆಗೆ ಹೋಗ್ತಾ ಇದ್ವಿ. ಕಡಕ್ ಕಾಣ್ಲಿ ಅಂತ ಬಟ್ಟೆನ ಇಸ್ತ್ರಿ ಮಾಡ್ತಾ ಇದ್ದೆ. ಅಷ್ಟ್ರಲ್ಲೇ ಮಕ್ಕಳ ಕಳ್ಳ ಬಂದ. ಅಲ್ಲ ನಮ್ ಫ್ರೆಂಡ್ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಇವನ್ನ ನೋಡಿ ನಮ್ ಸಾನು ಮಕ್ಕಳ ಕಾಳ ಅಂತೇಳಿ ಅದರ್ತಾ ಇದ್ಲು. ಅದಾದ್ಮೇಲೆ ಮಕ್ಕ ತೊಳ್ಕೊಂಡು ಈ ತರ ರೆಡಿ ಆಗಿ ಮದ್ವಿಗೆ ಹೊರಟೆ. ಆಮೇಲೆ ಟೇಜ್ ಹತ್ರ ಬಂದು ಫೋಟೋ ತೆಗೆಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಷ್ಟ್ರಲ್ಲಿ ನಮ್ ಫ್ರೆಂಡ್ಗೆ ನಿಂದೆ ಹೋಗಪ್ಪ ಮದ್ವೆ ಅಂತ ಕೇಳಿದೆ. ಆದ್ರೆ ಅವ್ನು ಏನ್ ಹೇಳಿದ್ನಂದ್ರೆ, ಇಲ್ಲ ನಮ್ಮ ಮನೆಯವರು ನನ್ನ ದೇವ್ರಿಗೆ ಬಿಟ್ಟವ್ರೆ ಅಂತ ಅಂದ. ನಮ್ಮ ಮನೆ ನನ್ನ ಇದಕ್ ಬಿಟ್ರ ನಿಜ ಹುಡುಗಾಗ ಏನ ಮಾಡಿದ್ರ ಅಂತ ದೇವ್ರಿಗೆ ಬಿಟ್ರ ಮದುವೆ ಆಯ್ತಿಲ್ಲ ನನಗೆ ಮಕ್ಕಳ ಸೆಂಟ್ರ್ ಬಂದಿಸ್ಕೊಂಡು ಗಾಯ್ಸ್ ಇದನ್ನ ಅವ್ರ ಅಕ್ಕನ ಮದುವೆಗೆ ಕೊಟ್ಟಿದ್ದಂತ ಅದನ್ನ ಪ್ಯಾಕ್ ಮಾಡಿ ಸಂಬಂಧ ಇಲ್ಲೇ ಕೊಡೋಕಂತಾರ ಮದುವೆಗೆ. ಓಪನ್ ಮಾಡಿ ನಮ್ಮ ಮನೆ ಚೆಕ್ ಮಾಡ್ಬಿಡ. ಈ ಲುಕ್ಕಿಗೆ ಎಷ್ಟು ಹುಡುಗಿಯರು ಬಿದ್ದವ್ರೆ? ಊಟ ಐತಿಲ್ಲ ಹೌದು, ಮದ್ವಿಗ್ ಬಂದ್ಮೇಲೆ ಊಟನ ಮರಿಬಾರ್ದು. ಹಂಗಂದು ಊಟಕ್ ಮಾಡಾಕ ಅಂತ ಬಂದ್ವಿ. ಮದ್ವಿ ಊಟದಲ್ಲಿ ಲಡ್ಡು ನೀಡ್ತಾ ಇದ್ರು. ಏನೋ ಮರ್ತು ನಮ್ ಫ್ರೆಂಡಿಗೆ ಲಡ್ಡು ಹಾಕಿದ್ದಿಲ್ಲ. ವಾಪಸ್ ಕೇಳೋಕ್ ಹೋದ್ರೆ ಅಲ್ಲಿನೂ ಖಾಲಿ ಆಗಿದ್ವು. ಅದಕ್ಕೆ ನಮ್ ಫ್ರೆಂಡ್ ಒಂದ್ ಚಿಕ್ಕ ಹುಡುಗರು ಪ್ಲೇಟ್ ಅಲ್ಲಿ ಲಡ್ಡು ನೋಡಿದ. ಅದಕ್ಕೆ ಆ ಸಣ್ಣ ಹುಡುಗರು ಹತ್ರ ಲಡ್ಡು ಇಸನಕ್ ಹೋದ್ರೆ ಆ ಹುಡುಗರು ಏನಂದ್ರು ನೋಡಿ. ಊಟ ಎಲ್ಲ ಮಾಡ್ಕೊಂಡು ಅವ್ನ ಅವ್ರ ಮನೆಗೆ ಹತ್ರ ಬಿಟ್ಟು ವಾಪಸ್ ಮನೆ ಕಡೆ ಬಂದೆ. ಈ ಬ್ಲಾಗ್ ನ ಇಲ್ಲೇ ಮುಗಿಸ್ತೀನಿ. ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ. ತಪ್ಪದೆ ಫಾಲೋ ಮಾಡಿ.